ನಾನಿವತ್ತು ಒಂದು VIP ಜೊತೆ ಟ್ರಾವೆಲ್ ಮಾಡಿದೆ. ಹೆಂಗೆ ಅಂತೀರಾ, ಮೈಸೂರು ಕೊಲಂಬೇಶೆಯಿಂದ ಮಂಡ್ಯಗೆ ಡ್ರಾಪ್ ಕೇಳ್ಕೊಂಡು ಹೋದೆ. ಸೊ ಬನ್ನಿ ಹೆಂಗೆ ಅಂತ ನೋಡೋಣ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ಕುಶಾಲ್. ಇದು ಡ್ರಾಪ್ ಸೀರೀಸ್ ನೋಡೋಣ. ಈಗ ಡ್ರಾಪ್ ಕೊಡ್ತಾರ ಹೇಳಿ ನೋಡೋಣ. ಸೊ ಇದೆ ಇವತ್ತಿನ ಚಾಲೆಂಜ್. ಸರ್ ನನ್ನ ಹೆಸರು ಕುಶಾಲ್ ಅಂತ. ನಿಮ್ಮ ಹೆಸರು ಸರ್? ಶರತ್ ಅಂತೇಳಿ. ಸರ್ ಎಲ್ಲಿಗೆ ಟ್ರಾವೆಲ್ ಮಾಡ್ತಿದ್ದೀರಾ ಸರ್? ಆಕ್ಚುಲಿ ನಾನು ಬಂದು ಮದ್ದೂರು. ಓಕೆ ಸರ್. ಮೈಸೂರು ಸ್ವಲ್ಪ ಕೆಲಸ ಇತ್ತು, Okay. ಕೆಲಸದ ಮೇಲೆ ಬಂದಿದ್ದೆ, ರಿಟರ್ನ್ ಆಗ್ತಾ ಇದ್ದೀನಿ. ಓಕೆ ಸರ್. ಸರ್ ಥ್ಯಾಂಕ್ ಯು ಸರ್ ಡ್ರಾಪ್ ಕೊಟ್ಟಿದ್ದಕ್ಕೆ, ಡ್ರಾಪ್ ಕೊಡ್ತಾ ಇರೋದಕ್ಕೆ. ಸರ್ ಈಗ ಮೈಸೂರಿಗೆ ಹೋಗಿರಲ್ಲ ಸರ್, ಏನೇನು ವೆರೈಟಿಯ ನೋಡಿದ್ರಿ ಸರ್? ಹೊಸದಾಗಿ ಏನು ನೋಡಿದ್ರಿ ಸರ್? ಹೊಸದಾಗಿ ಅಂತೇನಿಲ್ಲ, ಮೈಸೂರಿಗೆ ನಾನು ರೆಗ್ಯುಲರ್ ಆಗಿ ಬರ್ತಾ ಇರ್ತೀನಿ. ಓಕೆ ಸರ್. ಅದರಲ್ಲಿ ನನಗೆ ಕೆಲಸದ ಮೇಲೆ ಸೀಮಿತ ನಾನು ಮೈಸೂರಿಗೆ ಬರ್ಬೇಕಾಗಿತ್ತು. ಎಸ್ ಸರ್. ಆಕ್ಚುಲಿ ನನಗೆ ಕೆಲಸ ಇದ್ದಿದ್ರಿಂದ ನಾನು ಮಾರ್ನಿಂಗ್ ಹೊರಟು ಇವಾಗ ರಿಟರ್ನ್ ಆಗ್ತಾ ಇದ್ದೀನಿ. ಓಕೆ ಸರ್. ಮಾರ್ನಿಂಗ್ ಹೊರಟ್ರಾ ಸರ್? ಮಾರ್ನಿಂಗ್ 9:30, 10 ಅಲ್ಲಿ ಹೊರಟಿದ್ದು. ಓಕೆ ಸರ್. ತುಂಬ ಹೊತ್ತೇನು ಕೆಲಸ ಇರಲಿಲ್ಲ, ಸುಮಾರು ಒಂದು ಹುಣಸೂರು ರೋಡಲ್ಲಿ ವರ್ಕ್ ಇದ್ದು ಹಾಂ ಸರ್. ಸರ್ ಮುಗಿಸ್ಕೊಂಡು ರಿಟರ್ನ್ ಆಗ್ತಾ ಇದೆ. ತುಂಬಾ ಫ್ಲೂಯೆಂಟ್ ಆಗಿ ಮಾತಾಡ್ತೀರಾ ಸರ್. ನೀವು ಈ ಮೀಡಿಯಾ ಫೀಲ್ಡ್ ಏನಾದ್ರು ಇದ್ದೀರಾ ಸರ್? ಇಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದೀರಾ ಹಾಗೆ. ಸರ್ ಈಗ ಈ ಹೈವೇಲಿ ಹೋಗ್ತಿದ್ದೀರಾ ಸರ್, ಎಷ್ಟು ವರ್ಷದಿಂದ ಟ್ರಾವೆಲ್ ಮಾಡ್ತಿದ್ದೀರಾ ಸರ್ ರೀಸೆಂಟ್ ಆಗಿ? ಎಷ್ಟು ಸಲ ಈಗ ಹೈವೇಲಿ ಹೋಗಿ ಬಂದಿದ್ದೀರಾ ನೀವು? ತುಂಬಾ ಸಲ ಅಕೌಂಟ್ ಇಲ್ಲ. ಓಕೆ ಸರ್. ಸರ್ ಈಗ ಒಂದು ಗೇಮ್ ಮಾಡೋಣ ಸರ್. ಜಸ್ಟ್ ಈ ಗೇಮ್ ಏನಂದ್ರೆ, ನಾನು ಕ್ವಶನ್ ಕೇಳ್ತೀನಿ, ತಪ್ಪಾದ ಆನ್ಸರ್ ಮಾತ್ರ ಕೊಡ್ಬೇಕು ಸರ್. ರಿಯಲ್ ಆಗಿ ಏನು ಹೇಳೋಂಗಿಲ್ಲ, ತಪ್ಪಾಗಿ ಆನ್ಸರ್ ಮಾತ್ರ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಏನು ಅಂದ್ರೆ, ನಿಮ್ಮ ಹೆಸರು ಶರತ್ ಅಂದ್ರೆ ಇಲ್ವಾ, ನಿಮ್ಮ ಹೆಸರು ಬಾಲ, ಕುಶಾಲ್, ಆ ಥರ ಏನಾದ್ರು ಹೇಳ್ಬೇಕು ಸರ್. ಓಕೆನಾ ಸರ್? ಸರ್ ನಿಮ್ಮ ಹೆಸರು? ಶಿವ್. ಯಾವ ಕ್ರಿಕೆಟರ್ ಇಷ್ಟ ಸರ್? ನನಗೆ ಧೋನಿ. ಧೋನಿ. ಒರಿಜಿನಲ್ ಆಗಿ ಯಾವ ಕ್ರಿಕೆಟರ್ ಇಷ್ಟ ಸರ್? ಕೊಹ್ಲಿ. ಸರ್ ನಾನು ಏನು ಹೇಳಿದೆ ಸರ್? ಹಾ ಸರ್, ಅದಕ್ಕೆ ಧೋನಿ ಅಂತ ಹೇಳ್ದೆ. ಹೌದು ಸರ್. ನಾನು ಮತ್ತೆ ನಾನು ಕ್ವಶನ್ ಸ್ಟಾಪ್ ಮಾಡ್ತೀನಿ ಅಂತ ಹೇಳಲೇ ಇಲ್ಲ ನಾನು. ಓಕೆ ಸರ್, ರೀಟೇಕ್. ಮತ್ತೆ ನಾವೆಲ್ಲಿ ಹೋಗ್ತಾ ಇದೀವಿ ಸರ್? ಬ್ಯಾಂಗ್ಳೂರ್. ಬೆಂಗಳೂರಿಗೆ ಏನಕ್ಕೆ ಹೋಗ್ತಿದ್ದೀವಿ ಸರ್? ನನ್ಗೆ ಅರ್ಜೆಂಟ್ ಆಗಿ ಯತೀಶ್ ಅಂತ ಅಂದ್ಬಿಟ್ಟು ಫ್ರೆಂಡ್ ಇದೆ, ನಾವು ಭೇಟಿ ಮಾಡಕ್ ಹೋಗ್ತಾ ಇದ್ದೇನೆ. ಓಕೆ. ಸರ್ ಯಾರಿಗೂ ಸರ್ ಫೋನ್ ಬಂದಿದ್ದು? ನಮ್ಮ ಬ್ರದರ್ ಸರ್ ಮತ್ತೆ ನಿಜ ಹೇಳಿದ್ರಿ ಸರ್? ಇಲ್ಲ, ಅವ್ರ ಬ್ರದರ್ ಅಲ್ಲ, ಫ್ರೆಂಡ್. ಓಕೆ ಓಕೆ ಸರ್, ಕ್ಲೆವರ್ ಸರ್. ಸರ್ ಈ ಹೈವೇಲಿ ನಾವು ಎಷ್ಟು ಸ್ಪೀಡಾಗಿ ಹೋಗ್ತಿದ್ದೀವಿ ಸರ್? ಒಂದು 80. ಓಕೆ. ಹಾಗಾದ್ರೆ ಈ ಕಾರ್ನ ನೀವು ಹೆಂಗ್ ಪರ್ಚೇಸ್ ಮಾಡಿದ್ರಿ ಸರ್? ಫ್ರೆಂಡ್ ಗಿಫ್ಟ್ ಕೊಟ್ರು. ಫ್ರೆಂಡ್ ಹೆಸರು ಸರ್? ಅದು ಒಬ್ಬ ಅಂತ ಹೇಳಕ್ಕಾಗಲ್ಲ, ತುಂಬಾ ಹಲವಾರು ಸ್ನೇಹಿತರು. ಗೊತ್ತಾಗ್ತಿದೆ ಸರ್, ಬ್ರ್ಯಾಂಡ್ ನಿಮ್ದೇನೆ. ಓಕೆ ಸರ್, ಈಗ ಮದ್ದೂರ್ಗೆ ನೀವು ಹೋಗ್ತಿದ್ದೀರ ಸರ್, ನಿಮ್ದು ಆರಿಜಿನ್ ಮದ್ದೂರೇನಾ ಸರ್? ಆರಿಜಿನ್ ಮದ್ದೂರ್ ಹತ್ರ ಒಂದು ವಿಲೇಜ್. ಯಾವ ವಿಲೇಜ್ ಸರ್? ಇದನ್ನ ನಿಜ ಹೇಳ್ಬೋದು ಅಥವಾ ನಿಜ ಹೇಳ್ಬೋದು? ಬೆಳ್ತೂರ್ ಅಂತ ಅಂದ್ಬಿಟ್ಟು ಒಂದು ಸಣ್ಣ ಗ್ರಾಮ, ಬೆಸರಳ್ಳಿ ಹತ್ರ ಬೆಳ್ತೂರ್ ಅಂತ. ನೀವೇನಾದ್ರು ಬಿಸ್ನೆಸ್ ಮಾಡ್ತಿದ್ದೀರಾ ಸರ್? ಒಂದು ಬಿಸ್ನೆಸ್ ಅಂತಂದ್ರೆ ಒಂದು ಮೊಬೈಲ್ ಶಾಪ್ ಇದೆ. ಅದನ್ನ ಸರ್ ಎಲ್ಲಿ ಅಂತ ಹೇಳ್ತೀರಾ? ನೋಡಿದ್ರೆ ಯಾರಾದ್ರೂ ಬರ್ಬೋದಲ್ಲ ಅವರು? ಮದ್ದೂರಿನಲ್ಲಿ. ಅದು ನನ್ನ ಫ್ರೆಂಡ್ ವಹಿಸಿದೆ, ನಾವೇ ನೋಡ್ಕೊಂತಾನೆ. ಓಕೆ ಸರ್. ಅದನ್ನ ಬಿಟ್ಟರೆ ನನ್ನ ಬಿಸ್ನೆಸ್ ಅಂತಂದ್ರೆ PWD ಗೌರ್ಮೆಂಟ್ ಕಾಂಟ್ರಾಕ್ಟ್ ಅನ್ನೋದು. ಅದ್ ಬಿಟ್ರೆ ಸ್ವಲ್ಪ ಮಟ್ಟಿಗೆ ರಾಜಕೀಯ. ವಾವ್, ಫಸ್ಟ್ ನಾನು ಪೊಲಿಟಿಷಿಯನ್ಸ್ ಅವ್ರ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಸರ್ ಯಾವ ಪಕ್ಷ ಸರ್ ನಿಮ್ದು? ಪಕ್ಷ ಅಂತಂದ್ರೆ ಕಾಂಗ್ರೆಸ್. ಬಟ್ ನಮ್ಗೆ ಪಕ್ಷ ಅನ್ನೋದಕ್ಕಿಂತ ಮುಖ್ಯವಾಗಿ ಉದಯಗೌಡರು ಅಂತೇಳಿ. ಓಕೆ ಸರ್. ನಮ್ಮ ಪೊಲಿಟಿಕಲ್ ಲೀಡ್ರು, ಹಾಲಿ ಮದ್ದೂರು ಶಾಸಕರು. ಮದ್ದೂರಿನಲ್ಲಿ ಇವಾಗ ಇರುವಂತ ಶಾಸಕರು ಉದಯಗೌಡರು, KM ಉದಯಗೌಡರು. ಯಾರ್ಯಾರು ಮದ್ದೂರಿಂದ ನೋಡ್ತಾ ಇದೀರೋ ಸರ್ನ ಸ್ವಲ್ಪ ಸಪೋರ್ಟ್ ಮಾಡಿ. ಮೊಬೈಲ್ ಶಾಪ್ ಇಂದ ಮತ್ತೆ ಕಾಂಟ್ರಾಕ್ಟ್ ಅವ್ರು ಗೌರ್ಮೆಂಟ್ ಕೊಡ್ತಾರೆ, ಬಟ್ ಪೊಲಿಟಿಕಲ್ ಆಗಿ ಸಪೋರ್ಟ್ ಮಾಡಿ ಗೈಸ್. ಓಕೆ ಸರ್, ಥ್ಯಾಂಕ್ ಯು ಸರ್. ಫೈನಲಿ ಒಬ್ಬರು ಪೊಲಿಟಿಷಿಯನ್ ಜೊತೆ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ದೀವಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ.